ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಹೋ ಬಂದ್ರಲ್ಲ ಮೇಡಮ್, ಇವ್ರನ್ನ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ, ಇವ್ರ ತಂದೆನ ಕೊಲ್ಸಿದ್ದು ನಾನೇ ಅಂತ ಪೊಲೀಸ್ ಸ್ಟೇಷನ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಬೆಳಿಗ್ಗೆ ತಿಂಡಿ ಮಾಡುವಾಗ ಪೊಲೀಸರು ನನಗೆ ಫೋನ್ ಮಾಡಿದ್ರಲ್ಲ, ಇದೇ ವಿಚಾರಕ್ಕೆ ಪೊಲೀಸವರು ನನ್ನ ಸ್ಟೇಷನ್ಗೆ ಕರೆಸಿದ್ದು. ನಾನು ಈ ಮನೇಲಿ ನಿಮ್ಗೊಬ್ಬ ಒಳ್ಳೆ ಅಳಿಯನಾಗಿ, ಕಾತಿಗೊಬ್ಬ ಒಳ್ಳೆ ಗಂಡನಾಗಿ, ತೇಜುಗೆ ಒಬ್ಬ ಒಳ್ಳೆ ಭಾವನಾಗಿ ಈ ಮನೇಲಿರೋದು ಇವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನನ್ನ ಮೇಲೆ ಆರೋಪ ಮಾಡಿದ್ದಾಳೆ. ಮೊದಲನೇ ಸಲ ಕಾವೇರಿ ಮೇಲೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಅಂತ ಹೇಳಿ ಮಾವ ಅನುಮಾನ ಪಟ್ಟು ಹೊಡೆದಿದ್ದು ನನಗೆ ಸ್ವಲ್ಪ ಬೇಜಾರಾಗಿತ್ತು. ಆದರೆ ಸ್ಟೇಷನಲ್ಲಿ ನಾನು ಅಪರಾಧಿ ಅಲ್ಲ ಅಂತ ಪ್ರೂವ್ ಆದಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಈಗಲೂ ಅಷ್ಟೇ ನನ್ನ ಮೇಲೆ ಅನುಮಾನ ಪಟ್ಟು ಸ್ಟೇಷನ್ಗೆ ಹೋಗುವಾಗ ಮಾಡಿದ್ದಾಳೆ. ಈಗಲೂ ಕೂಡ ನಾನು ಅಪರಾಧಿನೇ ಅಂತ ಪ್ರೂವ್ ಮಾಡೋದಕ್ಕೆ ಅವಳ ಕೈಲಿ ಆಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನ ಮರ್ಯಾದೆ ಅಷ್ಟೇ ಅಲ್ಲ ಮಾವ, ಈ ಮನೆ ಮರ್ಯಾದೆ ಕೂಡ ಹಾಳಾಗಿದೆ. ಇದು ಸರಿನಾ? ಇವಳು ಮಾಡಿದ್ದು ಸರಿನಾ ಮಾವ? ಹೇಳಿ. ಯಾಕೆ ಸುಮ್ಮನೆ ಇದ್ದೀರಪ್ಪ? ಮಾತಾಡಿ. ಪದೇ ಪದೇ ನಿಮ್ ಹೆಂಡತಿಯಿಂದ ನನ್ ಗಂಡನ ಮರ್ಯಾದೆ ಹೋಗ್ತಾ ಇದೆ. ನಿಮಗ್ ನಾವ್ ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾವ್ ಇವಾಗ್ಲೇ ಮನೆ ಬಿಟ್ಟು ಹೊರಟೋಗ್ತೀವಿ. ಅವ್ರು ದುಡುಕಿದ್ರು ಅಂತ ನೀನ್ ಯಾಕೆ ದುಡುಕ್ ಮಾತಾಡ್ತಾ ಇದೀಯಾ? ನಾನ್ ದುಡುಕ್ ಮಾತಾಡ್ತಾ ಇಲ್ಲ ಪ್ರಬಲ, ಸರಿಯಾಗಿ ಯೋಚನೆ ಮಾಡೇ ಮಾತಾಡ್ತಾ ಇದ್ದೀನಿ. ನೋಡು, ಈ ವಿಷಯದಲ್ಲಿ ನೀನ್ ಇಂಟರ್ಫಿಯರ್ ಆಗ್ಬೇಡ. ಛೇ, ಮನೆ ಬಿಟ್ಟು ಹೋದ್ರೆ ಭಿಕ್ಷೆ ಬಿಡಬೇಕಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದಾಳೆ. ಮಲ್ಲಿಕಾಗಾದ್ರೆ ಅವಳಪ್ಪನ ಆಸ್ತಿ ಇದೆ, ನಮಗೇನಿದೆ ಮಣ್ಣು. ಈ ಆಸ್ತಿ, ಅಧಿಕಾರ, ಅಂತಸ್ತು ನಮಗ್ ಯಾವ್ದು ಬೇಡ. ಎಲ್ಲ ನೀವು ನಿಮ್ ಹೆಂಡತಿನೇ ಇಟ್ಕೊಳ್ಳಿ. ನಿಮ್ಮ ಮುದ್ದಾದ ಹೆಂಡತಿಗೆ ಎಲ್ಲ ಉಡುಗೊರೆ ಕೊಟ್ಬಿಡಿ. ಅದೇ ತಾನೇ ಅವಳಿಗೂ ಬೇಕಾಗಿರೋದು. ಅದಕ್ಕೆ ತಾನೇ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇರೋದು. ನಾಳೆನೇ ಲಾಯರ್ನ ಕರೆಸಿ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಕೊಟ್ಬಿಡ್ತೀವಿ. ಕಾತಿ, ಬಾಯಿಗೆ ಬಂದಿದ್ದನ್ನ ಮಾತಾಡಬೇಡ. ಏನ್ ನಡೀತು ಅಂತ ಪ್ರಬಲ ಆಲ್ರೆಡಿ ಹೇಳಿದ್ದಾಗಿದೆ. ಕಾವೇರಿ ಇಲ್ಲೇ ಇದ್ದಾಳಲ್ಲ, ಅವಳನ್ನು ಒಂದು ಮಾತು ಕೇಳೋಣ, ಆಮೇಲೆ ನೀನ್ ಮಾತಾಡು. ಅಲ್ಲಿ ತನಕ ಸುಮ್ಮನೆ ಇರು. ಕಾವೇರಿ, ಯಾಕೆ ಹೀಗೆ ಮಾಡಿದೆ? ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ಮೊದಲು ನನ್ನ ಹತ್ರ ಒಂದು ಮಾತು ಹೇಳಬೇಕಿತ್ತು ತಾನೆ? ಇದು ನನ್ನ ಪರ್ಸನಲ್ ವಿಷಯ ಸರ್, ಹಾಗಾಗಿ ಯಾರಿಗೂ ಹೇಳೋದು ಬೇಡ ಅಂತ ನಾನೇ ನೇರವಾಗಿ ಸ್ಟೇಷನ್ಗೆ ಹೋದೆ. ಪರ್ಸನಲ್ ವಿಷಯನಾ? ಏನದು? ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ನನ್ನ ತಲೆ ಮೇಲೆ ಪಾಟ್ ಬೀಳ್ಸೋ ಹಾಗೆ ಮಾಡಿದ್ದು ಇವರೇ ಅಂತ ಒಪ್ಕೊಂಡ್ರು. ಅಷ್ಟೇ ಅಲ್ಲ, ನನ್ನ ತಂದೆಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸಿದ್ದು ಇವರೇ ಅಂತಾನೂ ಹೇಳಿದ್ರು. ಈ ರೀತಿ ಹೇಳಿದ್ಮೇಲೆ ಒಬ್ಳು ಮಗಳಾಗಿ ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡಿದ್ದೀನಿ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಯಾವುದೇ ರೀತಿ ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ. ಪ್ರಬಲ, ಕಾವೇರಿ ಹೇಳಿದ್ದು ನಿಜಾನ? ಮಾವ, ಅದು ಅವತ್ತು ನಾನು ಕುಡ್ದಿದ್ದೆ, ಹಾಗಾಗಿ. ಪ್ರಬಲ, ನಿಜಾನಾ? ನಿಜಾನೇ. ನಿನ್ನನ್ನು ಬಿಡಿ ಅಪ್ಪ, ಬಿಡಿ. ಮಾವ, ಛೇ, ನನ್ನೇನು ಸಾಯಿಸ್ಬೇಕು ಅಂತ ಇದ್ದೀರಾ? ಸಾಯಿಸ್ಬಿಡಿ. ಅದಕ್ಕೂ ಮುಂಚೆ ನಾನು ಏನು ಹೇಳ್ತೀನೋ ಅದನ್ನ ಸರಿಯಾಗಿ ಕೇಳಿ, ಆಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡೋರಂತೆ. ನಾನು ಅವತ್ತು ಕುಡಿತಾ ಕೂತಿದ್ದೆ, ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ದು ಇವಳೆ. ನನ್ನನ್ನು ಟ್ರಿಗರ್ ಕೂಡ ಮಾಡಿದ್ಲು. ನನ್ನನ್ನು ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ ತಾನೇ, ಪಾಟ್ ಬೀಳ್ಸಿ ನನ್ನ ಸಾಯಿಸೋದಕ್ಕೆ ನೋಡಿದ್ದು ನೀನೇ ತಾನೇ ಅಂತ ಒತ್ತಿ ಒತ್ತಿ ನನಗೆ ಹೇಳಿದ್ಲು. ಅದಕ್ಕೆ ನನ್ನ ಕೋಪ ಬಂದು ಹೌದು ಅಂತ ಹೇಳಿದೆ. ನಮ್ಮಿಬ್ಬರು ಮಾತು ಅತಿರೇಕಕ್ಕೆ ಹೋದಾಗ ಇವಳು ತಂದೆನ ಸಾಯಿಸಿದ್ದು ನಾನು ಅಂತ ಕೂಡ ಹೇಳಿದೆ.
ಇಷ್ಟೆಲ್ಲ ನನ್ನ ಬಾಯಿಂದ ಮಾತಾಡೋವಾಗ ಮಾಡಿದ್ದು ಇವಳೆ. ಮನೇಲಾಡೋ ಜಗಳನ, ಕೋಪದಲ್ಲಾಡೋ ಮಾತನ್ನ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ನಿಜ ಆಗ್ಬಿಡುತ್ತಾ? ನಿಜ ಆಗ್ಬಿಡುತ್ತಾ ಮಾವ, ಹೇಳಿ? ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡೋದು, ಸುಮ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು. ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗೆ ನಾವ್ ಏನೇ ಮಾಡಿದ್ರು ಇವಳು ತಪ್ಪಾಗೆ ಕಾಣಿಸುತ್ತೆ. ನನಗೆ ಇನ್ಮೇಲೆ ಸುಮ್ನೆ ಇರೋದಕ್ಕಾಗಲ್ಲ. ನನಗೂ ಸುಮ್ಮನೆ ಇರೋದಕ್ಕಾಗಲ್ಲ. ನನ್ನ ವಿಷಯದಲ್ಲಿ ನೀವ್ ಏನೇ ಮಾಡಿದ್ರು ನಾನು ಅದನ್ನ ಸಹಿಸ್ಕೋತೀನಿ. ಆದ್ರೆ ನನ್ನ ತಂದೆ ಸಾವಿನ ಹಿಂದೆ ನೀವಾಗ್ಲಿ ನಿಮ್ ಗಂಡ ಆಗ್ಲಿ ಕಾರಣ ಆಗಿದ್ದು ಆ ವಿಚಾರದಲ್ಲಿ ನನ್ಗೆ ಚಿಕ್ಕ ಸಾಕ್ಷಿ ಆಧಾರ ಸಿಕ್ಕಿದ್ರು ನಾನ್ ಮಾತ್ರ ಸುಮ್ನೆ ಕೂತ್ಕೊಳ್ಳೋ ಮಾತೇ ಇಲ್ಲ. ಇಷ್ಟು ದಿನ ಶಾಂತಿಯಿಂದ ಇದ್ದ ಕಾವೇರಿನ ನೀವೆಲ್ಲ ನೋಡಿದೀರ. ಇನ್ ಮುಂದೆ ಕ್ರಾಂತಿಯಾಗಿ ಸಿಡ್ದೇಳೋ ಕಾವೇರಿನ ನೀವ್ ನೋಡ್ತೀರಾ.